ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸಿದ್ಧಶಾಸ್ತ್ರಗಳಲ್ಲಿ ನಮಗೆ ಪರಿಹಾರಗಳು ತುಂಬಾ ಸುಲಭವಾಗಿರುತ್ತೆ. ಮನುಷ್ಯನಿಗೆ ಬರುವಂಥ ಇಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ಪರಿಹಾರ ಮಾಡುವಂಥ ಈ ಸುಲಭ ವಿಧಾನವನ್ನು ನಾವು ಕೂಡ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಗುರುವಾರಕ್ಕೆ ತುಂಬ ಪ್ರಾಧಾನ್ಯತೆ ಇರೋದ್ರಿಂದ ಗುರುಬಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಮುಖ್ಯವಾಗಿ ಬೇಕಾಗುತ್ತೆ. ಆ ಗುರುಬಲ ಪಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ನಾವು ಓಡಿಸ್ಬೇಕು. ಸುಖ ಸುಮ್ಮನೆ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಅಂದರೆ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದನ್ನು ಯಾವ ರೀತಿಯಪ್ಪ ಹೋಗಲಾಡಿಸ್ಬೇಕು, ಈ ಸಮಸ್ಯೆಯಲ್ಲೇ ನಾವು ಯಾಕೆ ಈ ರೀತಿ ಇದ್ದೀವಿ ಅಂತ. ಗಂಡ ಹೆಂಡತಿ ಸುಖ ಸುಮ್ಮನೆ ಜಗಳ ಮಾಡ್ತಾ ಇರುವಂಥದ್ದು ರೀಸನ್ನೇ ಇರೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಸಣ್ಣ ವಿಚಾರ ಅದು ದೊಡ್ಡ ಜಗಳ ಆಗಿಬಿಡುತ್ತೆ. ಸಣ್ಣ ಸಣ್ಣ ಮಾತುಗಳಲ್ಲೇ ಯಾವಾಗಲೂ ಎಲ್ಲೋದ್ರೂ ಕೂಡ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ. ಮುಖ ಗಂಟಾಕ್ಕೊಂಡೇ ಇರ್ತಾರೆ, ಮಾತಾಡಿದ್ರೆ ಜಗಳ ಮಾಡ್ತಾರೆ, ಮನೆಯಲ್ಲೂ ನೆಮ್ಮದಿ ಇರೋದಿಲ್ಲ, ಹೊರಗಡೆನೂ ನೆಮ್ಮದಿ ಇರೋದಿಲ್ಲ ಅಂತಂದ್ಬಿಟ್ಟು ಸಾಕಷ್ಟು ಜನ ಹೇಳ್ಕೊಳ್ತಾ ಇರ್ತಾರೆ. ಈ ಪರಿಹಾರವನ್ನು ಸುಲಭ ವಿಧಾನದಲ್ಲೇ ನಾವು ಮಾಡಿಕೊಂಡಾಗ ಮುಖ್ಯವಾಗಿ ಮನೆಯಲ್ಲಿ ಇರುವಂಥ ಕಷ್ಟಗಳು, ನೆಗೆಟಿವ್ ಎನರ್ಜಿಯನ್ನು ಇದು ಹೋಗಲಾಡಿಸುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ಸ್ನೇಹಿತರೆ, ನಾವು ಕಣ್ಣಿಗೆ ಕಾಣಿಸ್ಲೇಬೇಕು ಅಂತಿಲ್ಲ. ಎಲ್ಲೋ ಇದ್ಕೊಂಡು ಕೂಡ ಇವರು ತುಂಬ ಚೆನ್ನಾಗಿದ್ದಾರೆ, ಗಂಡ ಅವ್ರ ಹೆಂಡ್ತಿ ಮಾತು ಕೇಳ್ತಾರೆ, ಅಥವಾ ಹೊಂದಾಣಿಕೆ ಜಾಸ್ತಿ ಇದೆ, ಮಕ್ಕಳು ಕೂಡ ಅವ್ರ ಮಾತು ಚೆನ್ನಾಗಿ ಕೇಳ್ತಾರೆ, ನಮ್ಗೆ ಆ ಥರ ಒಂದು ಭಾಗ್ಯ ಇಲ್ಲ. ಈ ಥರ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಬಗ್ಗೆ ಏನಾದರೂ ಮಾತಾಡ್ಕೊಳ್ತಾ ಇದ್ದಾಗ ನಮ್ಗೆ ಇದ್ದಕ್ಕಿದ್ದಂಗೆ ನಮ್ಮ ಆದಾಯದ ಮೇಲೆ ಹಾಗೂ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಜೀವನದ ಮೇಲೆ ಇದು ಒಂದು ರೀತಿಯಲ್ಲಿ ಪ್ರಭಾವ ಬೀರುತ್ತೆ. ಇದ್ದಕ್ಕಿದ್ದಂಗೆ ಇದೆಲ್ಲವೂ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಅನಿಸ್ಕೊಳ್ಳುತ್ತೆ ನೋಡಿ. ಆವಾಗಲೇ ನಮಗೆ ಎಲ್ಲವೂ ಪ್ರಾರಂಭ ಆಗಿಬಿಡುತ್ತೆ. ಅಂದರೆ ಎಲ್ಲವೂ ತದ್ವಿರುದ್ಧವಾಗಿ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಮನುಷ್ಯನ ನರದೃಷ್ಟಿ ಅಂತ ಏನು ಹೇಳ್ತೀವಿ, ಅದು ಸಾಕಷ್ಟು ಎಲ್ಲರ ಮೇಲೂ ಕೂಡ ಪ್ರಭಾವ ಬೀರೋದ್ರಿಂದ ಈ ಕಷ್ಟಗಳನ್ನು ನಾವು ಗೊತ್ತೇ ಆಗೋದಿಲ್ಲ, ಪಡ್ತಾನೇ ಇರ್ತೀವಿ. ಆದರೂ ಇದನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಕೊಳ್ಬೇಕು, ಇದರಿಂದ ಪೂರ್ತಿಯಾಗಿ ಯಾವ ರೀತಿ ಹೊರಗಡೆ ಬರಬೇಕು, ಇದೆಲ್ಲವೂ ಕೂಡ ಸಾಧ್ಯ ಇದೆ ಮಾಡಿಕೊಂಡಾಗ. ತಪ್ಪದೆ ಈ ಪರಿಹಾರವನ್ನು ಗುರುವಾರ ರಾತ್ರಿ ಮಾಡ್ಕೊಳ್ಳಿ. ರಾತ್ರಿ ಅನ್ನುವಂಥದ್ದು ಪ್ರಕೃತಿಯಲ್ಲಿ ತುಂಬ ನಿಶಬ್ದವಾಗಿರುತ್ತೆ ಹಾಗೂ ಸಕಾರಾತ್ಮಕವಾಗಿರುವಂಥದ್ದು ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ಮಾಡುವಂಥ ಪರಿಹಾರಗಳು ಅದು ಸಿದ್ಧಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು. ಇದನ್ನು ನಾವು ಮಾಡಿಕೊಂಡಾಗ ಎಲ್ಲ ರೀತಿಯ ಕಷ್ಟಗಳನ್ನು ನಾವು ಹೋಗಲಾಡಿಸ್ಕೊಳ್ಬಹುದು. ಗಾಜಿನ ಲೋಟ ಅರ್ಧ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಅದಕ್ಕೋಸ್ಕರನೇ ಗಾಜಿನ ಲೋಟವನ್ನು ತಗೊಳ್ಳಿ. ಇನ್ನು ಇದರಲ್ಲಿ ಬಳಸುವಂಥ ವಸ್ತುಗಳು ಹಾಗೂ ನಮ್ಮ ಶ್ರದ್ಧಾ ಭಕ್ತಿ ಇದನ್ನೆಲ್ಲವೂ ಕೂಡ ನಾವು ಈ ಒಂದು ಪರಿಹಾರದಲ್ಲಿ ತೋರಿಸಿದಾಗ ಸಮಸ್ಯೆಗಳು ರಿಪೀಟ್ ಆಗೋದಿಲ್ಲ. ಗಾಜಿನ ಲೋಟದಲ್ಲಿ ಶುದ್ಧವಾಗಿರುವಂಥ ನೀರನ್ನು ತಗೊಳ್ಳಿ ಸ್ನೇಹಿತರೆ. ಅರಿಶಿಣದ ನೀರು ಅಂದರೆ 1 ಸ್ಪೂನಷ್ಟು ಅರಿಶಿಣ ಇದರಲ್ಲಿ ಹಾಕಬೇಕು. ಅರಿಶಿಣ ಗುರುಬಲ ಜಾಸ್ತಿ ಮಾಡುತ್ತೆ. ಗೌರಿ ದೇವಿಯ ಆಶೀರ್ವಾದ ನಮಗೆ ಸಿಗೋದ್ರಿಂದ ಇದನ್ನು ತಗೊಳ್ಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಎಷ್ಟೊಂದು ಕಷ್ಟಗಳು, ಯಾವಾಗಲೂ ಅಷ್ಟೇ ಕಣ್ಣೀರು ಹಾಕ್ತಾ ಇರ್ತಾರೆ ಹೆಣ್ಮಕ್ಳು. ಪ್ರತಿ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡೋದ್ರಿಂದ ಈ ಪರಿಹಾರ ಮಾಡಿಕೊಂಡ್ರೆ ದಿನದಿಂದ ದಿನಕ್ಕೆ ನಮಗೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಅನ್ನೋದಾಗುತ್ತೆ. ಒಂದೇ ಸಾರಿ ಲಕ್ಷಗಳು ಕೋಟಿಗಳು ಬಂದು ಎಲ್ಲೂ ಬೀಳೋದಿಲ್ಲ. ಆದರೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ, ಹಣ ಬರುವಂಥ ದಾರಿಯನ್ನು ತೋರಿಸುತ್ತೆ ಸ್ನೇಹಿತರೆ. ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ. ಸಕ್ಕರೆ ಅನ್ನುವಂಥದ್ದು ಎಷ್ಟೊಂದು ಕಹಿ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಇದು ಒಳ್ಳೆಯ ಸೂಚನೆ. ಜೀರಿಗೆಯನ್ನು 1 ಸ್ಪೂನಷ್ಟು ತಗೊಳ್ಳಿ. ಜೀರಿಗೆ ಬಂದು ಲಕ್ಷ್ಮೀದೇವಿಯ ಒಂದು ಸಂಕೇತ ಸ್ನೇಹಿತರೆ. ಲಕ್ಷ್ಮೀದೇವಿಗೆ ಜೀರಿಗೆಯಿಂದ ಮಾಡುವಂಥ ಪರಿಹಾರಗಳು, ಹಣಕಾಸಿನದ್ದು ತೊಂದರೆಗಳಾಗ್ತಾ ಇದ್ದರೆ, ಅದು ನಮಗೆ ಒಂದು ಕಡೆ ನಿಂತೋಗಿದೆ ಅಂತ ಹೇಳಿದ್ರೆ ಸರಾಗವಾಗಿ ಬರೋದಕ್ಕೆ ಜೀರಿಗೆ ಸಹಾಯ ಮಾಡುತ್ತೆ. 1 ಸ್ಪೂನಷ್ಟು
ತಗೊಳ್ಬೇಕು. ಇನ್ನು ಮುಖ್ಯವಾಗಿ ಅಂದರೆ ಲವಂಗಗಳು, ಮೊಗ್ಗಿರುವಂಥ ಲವಂಗಗಳು ಒಂದು 5 ತಗೊಳ್ಳಿ. ಈ ಲವಂಗ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ, ಲವಂಗದಿಂದ ಏನಾಗುತ್ತೆ ಅಂತ. ಈ ಲವಂಗವನ್ನು ನಾವು ಎಲ್ಲಾದರೂ ಕೆಲಸದ ಮೇಲೆ ಹೋಗಬೇಕಾದ್ರೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇದ್ದರೆ, ತುಂಬ ಜನ ನಾವು ಒಂದು ಯಾರಿಗಾದರೂ ಕಾಸು ಕೊಟ್ಟಿರ್ತೀವಿ ಅಂದ್ಕೊಳ್ಳಿ, ಇವತ್ತು ನಾಳೆ ಅಂತಾರೆ. ಇಲ್ಲಾಂದರೆ ನಾವು ಏನೋ ಒಂದು ಕೇಳಿರ್ತೀವಿ ಅವ್ರ ಹತ್ರ, ಅದು ಕೂಡ ಕೊಡೋದಕ್ಕೆ ಇವತ್ತು ನಾಳೆ ಅಂತ ಸತಾಯಿಸ್ತಾ ಇರ್ತಾರೆ. ಗ್ಯಾರಂಟಿ ಆಗಿರುತ್ತೆ ಕೊಡ್ತೀವಿ ಅಂತ, ಆದರೂ ಕೊಟ್ಟಿರೋದಿಲ್ಲ. ಇದನ್ನು ಸರಾಗವಾಗಿ ನಡೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ ಲವಂಗಗಳು. ಅದಕ್ಕೋಸ್ಕರ ಈ ಒಂದು 5 ಲವಂಗಗಳನ್ನು ತಗೊಂಡು ಇಷ್ಟನ್ನು ಕೂಡ ಅರಿಶಿಣದ ನೀರಲ್ಲಿ ಹಾಕಬೇಕು ಸ್ನೇಹಿತರೆ. ಒಂದು ಸ್ಪೂನಷ್ಟು ಜೀರಿಗೆ ಹಾಗೂ ಸಕ್ಕರೆ ಹಾಕಿದ್ಮೇಲೆ ನೀವು ಲವಂಗವನ್ನು ಹಾಕ್ಕೊಳ್ಳಿ. ಈ ಥರ ಶಕ್ತಿದಾಯಕವಾದ ನೀರು ರೆಡಿಯಾಗುತ್ತೆ. ಇದನ್ನು ನಾವು ಕ್ಲೀನಾಗಿ ನಮ್ಮ ಮನೆಯಲ್ಲಿ ರಾತ್ರಿ ಮಾಡ್ಕೊಳ್ಬೇಕು. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಒಂದು 8-9 ಗಂಟೆ ದಾಟಿದ ಮೇಲೆ ಮಾಡ್ಕೊಳ್ಳಿ. ಎಲ್ಲ ಕೆಲಸಗಳು ಆದಮೇಲೆ ಪೂರ್ತಿಯಾಗಿ ಇನ್ನೇನು ನಾವು ಮಲಗ್ತೀವಿ ಅನ್ನುವ ಸಮಯಕ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಪ್ರಕೃತಿಯಲ್ಲಿ ತುಂಬ ನಿಶ್ಶಬ್ದವಾಗಿ ಇರೋದರಿಂದ ದೇವತೆಗಳನ್ನು ನಾವು ಕೇಳಿಕೊಂಡಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಇದನ್ನು ಇಷ್ಟು ರೆಡಿ ಮಾಡಿಕೊಂಡು ಮನೆಯೆಲ್ಲ ನೀವು ಎಷ್ಟು ಕೋಣೆಗಳಿರುತ್ತೋ ಒಂದು ಸುತ್ತು ಬರಬೇಕು. ಕೈಯಲ್ಲಿ ಲೋಟವನ್ನು ಇಟ್ಕೊಂಡು ಒಂದು ರೌಂಡು ನೀವು ಬಂದ ಮೇಲೆ ನಿಮ್ಮ ಅಡುಗೆ ಮನೆಯಲ್ಲಿ ಇಡಬೇಕು. ಒಂದು ಜಾಗದಲ್ಲಿ ನೀಟಾಗಿ ಇರುವಂಥ ಜಾಗವನ್ನು ವ್ಯವಸ್ಥೆ ಮಾಡಿಟ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಅಲಕ್ಷ್ಮಿ ಕೂಡ ಜಾಸ್ತಿನೇ ಇರುತ್ತೆ. ಏಕೆಂದರೆ ಹಾಲು ಚೆಲ್ತಾ ಇರ್ತೀವಿ, ಪಾತ್ರೆಗಳು ತೊಳೆದಿರೋದಿಲ್ಲ, ಅಡುಗೆ ಮನೆಯನ್ನು ನೀಟಾಗಿ ಇಟ್ಕೊಂಡು ಇರೋದಿಲ್ಲ. ಆ ಜಾಗಕ್ಕೆ ಲಕ್ಷ್ಮಿ ಬರ್ತಾಳೆ. ಅದಕ್ಕೋಸ್ಕರನೇ ಯಾವಾಗಲೂ ಅಷ್ಟೇ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರೋದಿಲ್ಲ. ಇದನ್ನು ಗಮನದಲ್ಲಿಟ್ಕೊಂಡ್ರೆ ಈ ಪರಿಹಾರ ಮಾಡಿದಾಗ ಲಕ್ಷ್ಮಿ ಹೊರಟೋಗ್ತಾಳೆ. ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ಇದನ್ನು ಇಟ್ಕೊಂಡಾಗ ನಮಗೆ ಜಾಸ್ತಿ ಶಕ್ತಿ ಅನ್ನೋದು, ನಮ್ಮ ಮನೆಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಸದಾಕಾಲ ಬರೋದಕ್ಕೆ ಸೂಕ್ತವಾಗಿರುವಂಥ ಸ್ಥಳ. ಈ ಥರ ಇಟ್ಟು ಮಾರನೇ ದಿನ ನೀವು ಎದ್ದ ಕೂಡಲೇ ತಗೊಂಡೋಗಿ ಆ ರಾತ್ರಿ ಪೂರ್ತಿ ನಿಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಎಳ್ಕೊಳ್ಳುವಂಥ ಕೆಲಸ ಇದು ಮಾಡ್ತಾ ಇರುತ್ತೆ. ಅದಕ್ಕೆ ಒಂದು ಸಾರಿ ನಾವು ಇಟ್ಟ ಮೇಲೆ ಅದನ್ನು ಕದಲಿಸೋದಕ್ಕೆ ಹೋಗಬಾರ್ದು. ಇನ್ನು ಮಾರನೇ ದಿನವೇ ತೆಗಿಬೇಕು. ತೆಗೆದು ಹೊರ್ಗಡೆ ತಗೊಂಡೋಗಿದ್ದೆ ಚರಂಡಿ ಗಿಡ ಮರಗಳು ಯಾವುದೋ ಇರುತ್ತೆ ನೋಡಿ, ಆ ಕಡೆ ಹಾಕಬೇಕು. ಮನೆ ಮುಂದೆ, ಮನೆ ಸುತ್ತಮುತ್ತ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟ ನಷ್ಟ ಬಾಧೆಯನ್ನು, ಕಣ್ಣೀರನ್ನು ತಗೊಂಡು ಹೊರಗಡೆ ಹಾಕ್ತೀರಾ, ನೆನಪಿಟ್ಕೊಳ್ಳಿ. ಇಷ್ಟು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ.